ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ ಸಮೇತ ಆಗಬೇಕು. ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಆಮೇಲೆ ಒಂದು ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಆಗುತ್ತೆ. ನಾನು ಹೇಳಿದ್ನಲ್ಲ, ಬೇರೆ ಕಡೆಗೂ ಸಾಗಿಸ್ಬೋದು, ಒಂದು ತಂಡ ಕಟ್ಕೋಬೋದು, ಮತ್ತು ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು. ತಪ್ಪಿದು ಮಾಡಿರೋದು ತಪ್ಪಾಗಿದೆ. ಎಲ್ಲೂ ಹೋಮ್ ಇಲಾಖೆ ಹೋಮ್ ಮಿನಿಸ್ಟ್ರಲ್ಲಿ ಫೇಲ್ ಆಗ್ಯಾರ ಇಲ್ಲ, ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋಂಥವ್ರು. ಇದು ರಾಜ್ಯ ಡಿ ಜಿ ಪಿ ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿ ಅವರು. ಡಿ ಜಿ ಪಿ ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ. ಈಗ ಹೆಂಗೆ ಸರಿ ಮಾಡೋದು? ಇಲ್ಲ, ಸರಿ ಮಾಡ್ತಾರೆ. ಈಗ ಈ ಮತ್ತೆ ಹೋಗ್ತಾರೆ. ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು. ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ. ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ವೆಪನ್ ಏನಿದೆಯೋ ಅದೆಲ್ಲ ಸರೆಂಡರ್ ಮಾಡಬೇಕು. ಇಲ್ಲಾಂದರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ ಸಮೇತ ಆಗಬೇಕು. ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಆಮೇಲೆ ಒಂದು ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಆಗುತ್ತೆ. ನಾನು ಹೇಳಿದ್ನಲ್ಲ, ಬೇರೆ ಕಡೆಗೂ ಸಾಗಿಸ್ಬೋದು, ಒಂದು ತಂಡ ಕಟ್ಕೋಬೋದು, ಮತ್ತು ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು. ತಪ್ಪಿದು ಮಾಡಿರೋದು ತಪ್ಪಾಗಿದೆ. ಎಲ್ಲೂ ಹೋಮ್ ಇಲಾಖೆ ಹೋಮ್ ಮಿನಿಸ್ಟ್ರಲ್ಲಿ ಫೇಲ್ ಆಗ್ಯಾರ. ಇಲ್ಲ, ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋಂಥವ್ರು. ಇದು ರಾಜ್ಯ ಡಿ ಜಿ ಪಿ ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿ ಅವರು. ಡಿ ಜಿ ಪಿ ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ. ಈಗ ಹೆಂಗೆ ಸರಿ ಮಾಡೋದು? ಇಲ್ಲ, ಸರಿ ಮಾಡ್ತಾರೆ. ಈಗ ಈ ಮತ್ತೆ ಹೋಗ್ತಾರೆ. ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು. ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ. ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ವೆಪನ್ ಏನಿದೆಯೋ ಅದೆಲ್ಲ ಸರೆಂಡರ್ ಮಾಡಬೇಕು. ಇಲ್ಲಾಂದರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ ಸಮೇತ ಆಗಬೇಕು. ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಆಮೇಲೆ ಒಂದು ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಆಗುತ್ತೆ. ನಾನು ಹೇಳಿದ್ನಲ್ಲ, ಬೇರೆ ಕಡೆಗೂ ಸಾಗಿಸ್ಬೋದು, ಒಂದು ತಂಡ ಕಟ್ಕೋಬೋದು, ಮತ್ತು ಈ ಶುರು ಮಾಡ್ಬೋದು ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು. ತಪ್ಪಿದು ಮಾಡಿರೋದು ತಪ್ಪಾಗಿದೆ. ಎಲ್ಲೂ ಹೋಮ್ ಇಲಾಖೆ ಹೋಮ್ ಮಿನಿಸ್ಟ್ರಲ್ಲಿ ಫೇಲ್ ಆಗ್ಯಾರ. ಇಲ್ಲ, ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋಂಥವ್ರು. ಇದು ರಾಜ್ಯ ಡಿ ಜಿ ಪಿ ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು ಡಿ ಜಿ ಪಿ ಅವರು. ಡಿ ಜಿ ಪಿ ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ. ಈಗ ಹೆಂಗೆ ಸರಿ ಮಾಡೋದು? ಇಲ್ಲ, ಸರಿ ಮಾಡ್ತಾರೆ. ಈಗ ಈ ಮತ್ತೆ ಹೋಗ್ತಾರೆ. ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು. ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ. ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ವೆಪನ್ ಏನಿದೆಯೋ ಅದೆಲ್ಲ ಸರೆಂಡರ್ ಮಾಡಬೇಕು. ಇಲ್ಲಾಂದರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ.
ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ಸಮೇತ ಆಗಬೇಕು. ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಆಮೇಲೆ ಒಂದು ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಆಗುತ್ತೆ. ನಾನು ಹೇಳೋದಿಲ್ಲ, ಬೇರೆ ಕಡೆಗೂ ಸಾಗಿಸ್ಬೋದು, ಒಂದು ತಂಡ ಕಟ್ಕೋಬೋದು, ಮತ್ತು ಈ ಶುರು ಮಾಡ್ಬೋದು. ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು. ತಪ್ಪಿದು ಮಾಡಿರೋದು ತಪ್ಪಾಗಿದೆ. ಎಲ್ಲೂ ಹೋಮ್ ಇಲಾಖೆ ಹೋಮ್ ಮಿನಿಸ್ಟ್ರಲ್ಲಿ ಫೇಲ್ ಆಗ್ಯಾರ ಇಲ್ಲ, ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋಂಥವ್ರು. ಇದು ರಾಜ್ಯ DGP ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು DGP ಅವರು. DGP ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ. ಈಗ ಹೆಂಗೆ ಸರಿ ಮಾಡೋದು ಸರ್? ಇಲ್ಲ, ಸರಿ ಮಾಡ್ತಾರೆ. ಈಗ ಈ ಮತ್ತೆ ಹೋಗ್ತಾರೆ. ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು. ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ. ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ವೆಪನ್ ಏನಿದೆ ಅದೆಲ್ಲ ಸರೆಂಡರ್ ಮಾಡಬೇಕು. ಇಲ್ಲಾಂದರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ಸಮೇತ ಆಗಬೇಕು. ಮತ್ತು ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿ ವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ಟರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಆಮೇಲೆ ಒಂದು ಬೇರೆ ಕಡೆ ಸಾಗಿಸೋಕೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಆಗುತ್ತೆ. ನಾನು ಹೇಳೋದಿಲ್ಲ, ಬೇರೆ ಕಡೆಗೂ ಸಾಗಿಸ್ಬೋದು, ಒಂದು ತಂಡ ಕಟ್ಕೋಬೋದು, ಮತ್ತು ಈ ಶುರು ಮಾಡ್ಬೋದು. ಇದೇ ಚಟುವಟಿಕೆಗಳು ಅವ್ರದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡ್ಬೋದು ಅವರು. ತಪ್ಪಿದು ಮಾಡಿರೋದು ತಪ್ಪಾಗಿದೆ. ಎಲ್ಲೂ ಹೋಮ್ ಇಲಾಖೆ ಹೋಮ್ ಮಿನಿಸ್ಟ್ರಲ್ಲಿ ಫೇಲ್ ಆಗ್ಯಾರ. ಇಲ್ಲ, ನಾವು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರೀಸ್ ಅವರು ಪಾಲಿಸಿ ಡಿಸಿಷನ್ ತಗೊಂಡು ಮಾಡಿ ಎಲ್ಲ ಮಾಡೋಂಥವ್ರು. ಇದು ರಾಜ್ಯ DGP ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು DGP ಅವರು. DGP ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನು ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕೋಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟ್ರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ. ಈಗ ಹೆಂಗೆ ಸರಿ ಮಾಡೋದು ಸರ್? ಇಲ್ಲ, ಸರಿ ಮಾಡ್ತಾರೆ. ಈಗ ಈ ಮತ್ತೆ ಹೋಗ್ತಾರೆ. ಈಗ ಯಾರು ಸರೆಂಡರ್ ಮಾಡಿದ್ರು ಅವ್ರಿಗಾದ್ರೂ ಇಟ್ಕೊಂಡು ನೋಡಪ್ಪ ವೆಪನ್ ಎಲ್ಲ ಕೊಡಬೇಕು. ವೆಪನ್ ಕೊಡ್ತಿದ್ರೆ ಅವ್ರದ್ದು ತಪ್ಪಾಗ್ತದೆ. ಈಗ ಯಾರು ಸರೆಂಡರ್ ಮಾಡಿಸ್ಬೇಕಾದ್ರೆ ಸುಮ್ಮನೆ ಸರೆಂಡರ್ ಮಾಡ್ಸೋಕ್ಕೆ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲ ವಿಚಾರ ಮಾಡಿ ಅವ್ರು ಕರ್ಕೊಂಬಂದು ಅಷ್ಟು ಅವ್ರ ಕಾನ್ಫಿಡೆನ್ಸ್ ಇದ್ಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿರ್ಬೇಕಾದ್ರೆ ಇದನ್ನು ಮಾಡಬೇಕಾಗ್ತದೆ. ವೆಪನ್ ಏನಿದೆ ಅದೆಲ್ಲ ಸರೆಂಡರ್ ಮಾಡಬೇಕು. ಇಲ್ಲಾಂದರೆ ಅದು ಬೇರೆಯವ್ರ ಕೈಲಿ ಹೋಗಿ ಮತ್ತೆ ಅನಾಹುತ ಆಗ್ತದೆ.